ಲಂಕೇಶ್ ಅವ್ರು ಚೆನ್ನಾಗಿ ಮಾಡಿದಾರಾ ನಿಮ್ಮ ಪ್ರಕಾರ ಸಂಕ್ರಾಂತಿನಲ್ಲಿ? ಐ ಥಿಂಕ್ ಲಂಕೇಶ್ ಇಸ್ ವೆರಿ ಬ್ಯಾಡ್ ಆ್ಯಕ್ಟರ್. ಅದೇ ಲಂಕೇಶ್ ಬದುಕಿದ್ರೆ ಅವೇಕೆ ಅಂತ ಬೈದ್ರೆ ನೀವು ಹೊಸದು ಮಾಡ್ತಾ ಇದ್ರೆ ಟ್ರಾವೆಲ್ ಬ್ರಾಡನ್ಸ್ ದ ಮೈಂಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಬೇರೆ ಬೇರೆ ಜೊತೆ ಕೆಲಸ ಮಾಡಬೇಕಾದ್ರೆ ಕ್ಷಣದ ಗುರುಗಳು ಹುಟ್ಕೊಳ್ತಾ ಇರ್ತಾರೆ. ನನಗೆ ಏನು ಗೊತ್ತು ಅಂತ ಇರುತ್ತಲ್ಲ, ಆ ಅಹಂಕಾರ ಅಳಿಸೋಗುತ್ತೆ. ಜಂಗಲ್ ಆ್ಯಂಡ್ ದ ಸೀ ಅಂತ ಅದರಲ್ಲೂ ಮಾಡಿದ್ದೀನಿ ನಾನು. ಕೌಂಟಿಂಗ್ ಆ್ಯಂಡ್ ಕ್ರ್ಯಾಕಿಂಗ್ ಅಂತ ನೀವು ನೋಡ್ಕೊಳ್ಳಿಬೇಕಾದ್ರೆ ಅದು ತುಂಬ ವೆರಿ ಫೇಮಸ್ ಪ್ಲೇ ಅದು. ಸೊ ಯು ನಾಟ್ ಪ್ಯಾನ್ ಇಂಡಿಯಾ, ಯು ಆರ್ ಪ್ಯಾನ್ ಇಂಟರ್ನ್ಯಾಷನಲ್. ಸರ್, ಥಿಯೇಟರಿಂದ ಬರೋರೇ ಬೇರೆ ಥರ. ನಾನು ಹೇಳ್ತೀನಿ, ಸಿನಿಮಾದಲ್ಲೂ ಅಲ್ಲೂ ಅಷ್ಟೇ, ಬಾಂಬೆಲೂ ಅಷ್ಟೇ. ಒಬ್ಬ ಅರ್ಜುನ್ ಚಕ್ರಧರ್ ಅಂತ ಹುಡುಗ ಇದ್ದಾನೆ ರೀ. ಅವನು ಇಲ್ಲಿ ಜನಶ್ರೀಲೆಲ್ಲ ಕೆಲಸ ಮಾಡೋದು ಒಂದು ಸ್ವಲ್ಪ ದಿನ. ಅವ್ರ ಮನೆಯವರು ಗರ್ವ ಫ್ಯಾನ್ಸು. ಅವನ್ನ ನಾನು ಭೇಟಿಯಾಗಿರಲಿಲ್ಲ, ಅಂದರೆ ಅವನು ಭಯಂಕರ ಗರ್ವ ಫ್ಯಾನ್. ಗರ್ವ ನೋಡಿದ್ದಕ್ಕಾಗಿ ಅವನು ನಾನು ಸಿನಿಮಾ ರಂಗಕ್ಕೆ ಹೋಗ್ತೀನಿ ಅಂತ ತೀರ್ಮಾನ ಮಾಡಿ ಮನೆಯವ್ರಿಗೆ ಹೇಳಿ ಮಣಿಪಾಲಲ್ಲಿ ಅವನು ಮಾಸ್ ಕಾಮ್ ಮಾಡ್ದ. ಓಕೆ. ಗರ್ವ ಅಂದರೆ ಈ ಟಿ ವಿನಲ್ಲಿ 2001-2 2001-2 2001-2 ಬರ್ತಾ ಇರೋದಂಥ ಒಂದು ಅದ್ಭುತವಾದ ಧಾರಾವಾಹಿ. ಈಗಲೂ ಅದು ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ ಅನಿಸುತ್ತೆ. ನಾವು ನ್ಯೂಸಲ್ಲಿ ಇದ್ದೇವಾಗ, ಬಟ್ ಗರ್ವ ಬಂದಾಗ ನಾವು ನ್ಯೂಸನ್ನು ಬಿಟ್ಟು ಆ ಗರ್ವ ನೋಡ್ರೆ ನಂಗೆ ಈಗಲೂ ಯೂಟ್ಯೂಬಲ್ಲಿ ಸಿಗಲ್ವಾ? ಎಲ್ಲೂ ಸಿಗೋದೇ ಇಲ್ಲ. ಹೌದಾ? ನೀವು ಈ ಟಿವಿಯಿಂದ ನೀವು ಕೊಡಿಸಿದ್ರೆ ದೊಡ್ಡ ಉಪಕಾರ ಆಗುತ್ತೆ ನಮಗದು. ಯಾಕೆಂದ್ರೆ ನಮಗೆ ಫಸ್ಟ್ ಟೈಮ್ ನಮಗೆ ಏನೋ ಬೇರೆ ಥರ ನೋಡ್ತಾ ಇದ್ದೀವಿ ಅನ್ನಿಸ್ತು. ಯಾವ ಥರ ಸಿನಿಮಾ ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ಆಡಿಯನ್ಸ್ಗೆ. ಒಂದು ಸಿನಿಮಾ ನೋಡಿದಾಗ ಅನಿಸ್ತು ಈ ಥರ ಬೇಕು ಅಂತ. ಧಾರಾವಾಹಿ ನೋಡಿದ್ರೆ ನಂಗೆ ಹಂಗೆ ಅನ್ನಿಸ್ತು, ನಮ್ಗೆ ಈ ಥರ ಧಾರಾವಾಹಿ ಇಷ್ಟ ಅನ್ಸಿದ್ದು ನಮಗೆ. ಥ್ಯಾಂಕ್ ಯು. ಸೊ ಯು ಆರ್ ಟೆಲ್ಲಿಂಗ್ ಸಮಥಿಂಗ್ ಅಬೌಟ್. ಅವನು ಆ ಹುಡುಗನ ಮನೆಯವ್ರ ಫ್ಯಾನ್ಸ್ ಆಗಿದ್ರಂತೆ, ಅವನು ಫ್ಯಾನ್ ಆಗಿದ್ದ. ಅವನು ಮಣಿಪಾಲೆಲ್ಲ ಇದ್ದಾಗೆ ಆ್ಯಸ್ ಎ ಸ್ಟೂಡೆಂಟ್ ನನಗೆ ಇದು ಫೇಸ್ಬುಕ್ ಮೆಸೆಂಜರಲ್ಲಿ ಮೆಸೇಜಸ್ ಕಳಿಸೋನು. ಅವನು ಬೆಂಗಳೂರಿಗೆ ಬಂದ ತಕ್ಷಣ ನನ್ನ ಮೀಟ್ ಮಾಡ್ದ. ಬಂದು ನನ್ನ ಹತ್ರ ಇಂಟರ್ವ್ಯೂ ತೊಗೊಂಡ. ಒಂದು ಜನಶ್ರೀಗೆ ಗಾಡ್ ಫಾದರ್ ಬಗ್ಗೆ, ಯಾಕೆ ಗಾಡ್ ಫಾದರ್ ಒಳ್ಳೆ ಫಿಲ್ಮ್ ಅಂತ ಹೇಳಿದ್ರೆ ಒಂದು ಇಂಟರ್ವ್ಯೂ ಮಾಡ್ದೆ. ಆಮೇಲೆ ಇನ್ಯಾವುದೋ ಫಿಲ್ಮು, ಕುರೋಸಾವಾದ ಯಾವುದೋ ಫಿಲ್ಮು ಮಾಡ್ದೆ. ಓಕೆ. ಆಮೇಲೆ ಸ್ವಲ್ಪ ದಿನ ಬಂದು ನನಗೆ ಬೇಜಾರಾಗೋಗಿದೆ, ಇದು ನಾನು ಇದಕ್ಕೆಲ್ಲ ಬಂದಿದ್ದು ಏನು ಮಾಡ್ಬೇಕಂತಿದೆ, ಐ ವಾಂಟ್ ಟು ಬಿಕಮ್ ಎ ಡೈರೆಕ್ಟರ್ ಅಂದ. ನಾನು ಹೇಳಿದೆ, ಕನ್ನಡಲ್ಲಿ ನೀನು ಕಲಿಯಲ್ಲ ನೀನು, ಯಾಕೆಂದರೆ ಇಲ್ಲಿ 70s ಇದ್ದಿದ್ದು ಮಿಡಲ್ ಸಿನಿಮಾ, ಆರ್ಟ್ ಸಿನಿಮಾ, ಈವನ್ ಗುಡ್ ಕಮರ್ಷಿಯಲ್ ಸಿನಿಮಾ ಈಗಿಲ್ಲ ಅಟ್ಮಾಸ್ಫಿಯರ್ ಕನ್ನಡದಲ್ಲಿ. ನೀನು ಇಲ್ಲ ಚೆನ್ನೈಗೆ ಹೋಗು, ಇಲ್ಲ ಬಾಂಬೆಗೆ ಹೋಗು, ಇಲ್ಲ ಹೈದ್ರಾಬಾದ್ಗೆ ಹೋಗು. ನೀನೇನು ಮನಸ್ಸಲ್ಲಿ ಇಟ್ಕೋಬೇಕಂದ್ರೆ ನೀನು ಅಲ್ಲಿ ಕೆಲಸ, ಅಲ್ಲಿ 5 ವರ್ಷ ಯಾವುದು ಇದು ಗುರು ಶಿಷ್ಯ ಪರಂಪರೆಯಿಂದ ಅಂತ ತಿಳ್ಕೊ ನೀನು. ಇದು ಸ್ಕೂಲಲ್ಲಿ ಕಲಿಯೋದಲ್ಲ, ಇದು ಇನ್ ಆ್ಯಕ್ಟಿವ್ ವರ್ಕ್. ನೀನು ಒಬ್ಬ ಗುರು ಕೆಳಗಡೆ ಕಲಿಬೇಕು. ಡೈರೆಕ್ಷನ್ ಮಾಡೋದಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗು, ಅಲ್ಲಿ ಕಲಿ. ನೀನು ಅಸಿಸ್ಟೆಂಟ್ ಆದರೆ ಬಿಗಿನಿಂಗ್ ಟು ಎಂಡ್ ಎಲ್ಲ ಕಲಿಯೋಕ್ಕಾಗತ್ತೆ. ಒಂದು. ಎರಡನೇದು, ಇಲ್ಲಿಗಿಂತ ಜಾಸ್ತಿ ಸಂಬಳ ಇನ್ನೊಂದು ಕಡೆ ಕೊಡ್ತಾರೆ ಅಂದರೂ ಅದು ತಪ್ಪದು. 5 ವರ್ಷ ಒಂದು ಗುರು ಜೊತೆ ಇರಬೇಕು. ಹೋದ ತಕ್ಷಣ ಇವ್ರು ಸರಿಗಿಲ್ಲ ಅಂದರೆ ಬಿಟ್ಬಿಡು, ಆದರೆ ಒಂದು ಸತಿ ಒಪ್ಕೊಂಡ್ಮೇಲೆ 5 ವರ್ಷ ಇರಬೇಕು. ಈ IT ಅವ್ರ ಥರ ಯಾರು ಸಂಬಳ ಹೆಚ್ಚು ಕೊಡ್ತಾರೆ ಅಲ್ಲಿ ಅವ್ರ ಹೋಗ್ತೀನಿ ಮಾಡಬಾರ್ದು. ಇದೆಲ್ಲ ಮಾಡೋಕ್ಕೆ ಮತ್ತು ಅಲ್ಲಿ ನಿನ್ನ ನೋಡ್ಕೊಳ್ಳೋಕೆ ಬಿಡಬೇಕು. ನಿಮ್ಗೆ ಯಾರು ನೋಡ್ಕೋಬೇಕು, ನಿಮ್ಗೆ ಸಂಬಳ ತುಂಬ ಕಮ್ಮಿ ಬರುತ್ತೆ, ಆದ್ರೂ ನೀನು ಮ್ಯಾನೇಜ್ ಮಾಡೋಕ್ಕಾಗಬೇಕು. ಯಾರು ನಿನ್ನ ಮನೇಲಿ ಇಟ್ಕೋಬೇಕು, ನಿಮ್ಮ ಅಕ್ಕನೋ ತಂಗಿನೋ ಅಥವಾ ನಿಮ್ಮ ಮನೆಯವ್ರು ಚಿಕ್ಕಮ್ಮನೋ ಚಿಕ್ಕಪ್ಪನೋ ಯಾರು ನೋಡ್ಕೋಬೇಕು. ನೀನು ಅದನ್ನ ನೋಡ್ಕೊಂಡು ಹೋಗು, ಮತ್ತು ನಿಮ್ಮ ಮನೇಲಿ ಬಿಡಬೇಕು. ನೀನು ಇಷ್ಟೆಲ್ಲ ಓದಿದ್ರು ಈ ಥರ ಚಿಕ್ಕ ಕೆಲಸಕ್ಕೆಲ್ಲ ಹೋಗ್ತೀಯ ಅಂತ ಬಿಡಬೇಕು. ನಿನಗೆ ಎಲ್ಲ ಆಗತ್ತಾ, ಯೋಚನೆ ಮಾಡಿ ಬಾ ಅಂತ. ಒಂದು 2-3 ಸರಿ ಮನೆಯವ್ರ ಹತ್ರ ಮಾತಾಡಿ, ನನ್ನ ಹತ್ರ ಮಾತಾಡಿ, ನಾನು ಯಾಕೆ ಗುರು ಅಂತ ತೊಗೊಂಡ ಗೊತ್ತಿಲ್ಲ, ಬರೋನವನು. ಕಡೆಗೆ ಬಾಂಬೆಗೆ ಹೋದ ಅವನು. ಬಾಂಬೆಗೆ ಹೋಗಿ, ಸರ್ ಐ ಹ್ಯಾವ್ ಡನ್ ದಿಸ್, ಐ ಹ್ಯಾವ್ ಡನ್ ದಟ್, ಏನೇನು ಕಳಿಸು. ನನಗೆ TV ಕಮರ್ಷಿಯಲ್ಸ್ ಇರುತ್ತಲ್ಲ, TV ಅಡ್ವರ್ಟೈಸ್ಮೆಂಟ್, ಅದನ್ನು ಮಾಡೋಕ್ಕೆ ಕರಿಯೋನು. ನಾನು ಏನಾದರೂ ಮಾಡಲ್ಲ ಅಂತಿದ್ದೆ. ಅದು ಒಂದಿನ 2 ಸ್ಕ್ರಿಪ್ಟ್ ಕಳಿಸ್ದ, 2 ಸೀನ್ಸು, ಕ್ಯಾರೆಕ್ಟರ್ ಸ್ಕೆಚ್ಚು, ಸ್ಟೋರಿ ಲೈನು ಕಳಿಸಿ, ಈ ಪಾತ್ರ ಮಾಡೋಕ್ಕೆ ಆಡಿಷನ್ ಮಾಡಬೇಕು, ನಾನು ನಿಮಗೆ ತೊಂದರೆ ಕೊಡಲ್ಲ, ಬಾಂಬೆಗೆ ಬಾನಲ್ಲ, ಯಾರಿಗೂ ಶೂಟ್ ಮಾಡೋಕ್ಕೆ ಹೇಳಲ್ಲ, ವಿ ನೋ ಹೌ ಗುಡ್ ಯು ಆರ್, ನೀವೇ ಶೂಟ್ ಮಾಡಿ ಈ ಆಡಿಷನ್ ಕಳಿಸ್ತೀರ ಅಂದರು. ಸೂಪರ್ ಸ್ಕ್ರಿಪ್ಟ್. ಇವಾಗ ನೀವು ಹೆಂಗೆ ಹೇಳ್ತೀರಾ, ಈ ಥರನೂ ಯಾರು ಸ್ಕ್ರಿಪ್ಟ್ ಬರೀತಾರ ಅಂತ ಅಂದ್ಕೊಂಡೆ ನಾನು. ಮೆಡ್ರಾಸ್ ಕೆಫೆದು ಕಳಿಸೋದು. ಓಕೆ ಓಕೆ ಓಕೆ. ಸುಚಿತ್ರಲ್ಲಿ ನಾನು ಸ್ಟೇಜ್ನ ಅವ್ರಿಗೆ ರೆಂಟ್ ಕೊಟ್ಟು, ಬಾಲಾಜಿ ಮನೋಹರ್ ಕ್ಯಾಮ್ರಾ, ಅವನಾಗಲೇ ಆವಾಗ ಟಿಶ್ ಸ್ಕೂಲಲ್ಲಿ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಅವನು ಓದ್ತಾ ಇದ್ದ, ಅವನು ಸಿಂಗಾಪುರಲ್ಲಿ. ಅವನು ಬಂದಿದ್ದ.
ಬಾಲಾಜಿ ಸೌಂಡು ದಿವ್ಯಾ ಮಾಡಿದ್ಲು, ಅಜಿತ್ ಹಂದೆ ಅವರೆಲ್ಲ ನಮ್ಮ ಟೀಮ್ ಯಾರ್ಯಾರು ಇದ್ದರು ನಾವೇ ಶೂಟ್ ಮಾಡಿಕೊಂಡು ನಾನು ಕಳಿಸ್ದೆ. ಅದನ್ನ ನೋಡಿ ಅವರು ನನ್ನ ಮಡ್ರಾಸ್ ಕೆಫೆಗೆ ಹಾಕ್ಕೊಂಡ್ರು. ಆವಾಗ ನನ್ನ ಕೆರಿಯರು ಬರ್ಸ್ಟ್ ಆಯ್ತು. ಈಗಂತೂ 90 ಸಿನಿಮಾ, ಒಂದು 8 ವೆಬ್ ಸೀರೀಸ್ ಮಾಡಿದ್ದೀನಿ. ವಂಡರ್ಫುಲ್. ಸೊ ಮದ್ರಾಸ್ ಕೆಫೆ ವಾಸ್ ಇನ್ ದ ಇಯರ್ It released in 2013, I think, or 2012. ಓಕೆ ಓಕೆ ಓಕೆ. Or 2013 it released, I think. ಬಟ್ ನೀವು ಶೂಟ್ ಮಾಡಿದ್ದು ಸ್ವಲ್ಪ ಮುಂಚೆ, ಅದಕ್ಕಿಂತ 2012 ಶೂಟಿಂಗ್ 12 ಶೂಟ್ ಮಾಡಿದ್ದು. 12 ಶುರುವಾಗಿದ್ದು ಶೂಟಿಂಗ್. ನವಂಬರ್ ಅಲ್ಲಿ ನಾನು ಐ ಥಿಂಕ್ ಐ ವೆಂಟ್ ಟು ಕೊಚ್ಚಿನ್, ಟ್ರಿವೆಂಡ್ರಮ್, ಎಲ್ಲ ಕೊಚ್ಚಿನ್. ಐ ವೆಂಟ್ ಟು ಕೊಚ್ಚಿನ್. ದೆನ್ ವಿ ಶಾಟ್ ಇನ್ ಸಮ್ ಅದರ್ ಪ್ಲೇಸ್ ಆಲ್ಸೋ. ಓಕೆ ಓಕೆ ಓಕೆ. ಸೊ ಹಾಗೆ ನನಗೆ ತುಂಬ 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 ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಿಮ್ಮ ಜರ್ನಿ. ಆಮೇಲೆ ಇನ್ನೂ ನಾವು ಭಾಳಷ್ಟು ವಿಚಾರಗಳು ಮಾತಾಡಿಲ್ಲ, ಬಟ್ ಲೈಫ್ ಹೇಗೆ ಯಾವ ಥರ ಟರ್ನ್ ತೊಗೊಳುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಅದನ್ನು ಹೇಳೋದು ಅವ್ರ ಪರ್ಸ್ಪೆಕ್ಟಿವ್, ನನ್ನ ಪರ್ಸ್ಪೆಕ್ಟಿವಿಂದ ಹೇಳ್ತಾ ಇರೋದು. ಪ್ರಕಾಶ್ ಬೆಳವಡಿ ಅವ್ರನ್ನ ನಾವು ಗರ್ವದಲ್ಲಿ ನೋಡಿದ್ದಿರ್ಬೋದು. ನಾನು ಥಿಯೇಟ್ರಲ್ಲಿ ನೋಡಿಲ್ಲ ಅವ್ರನ್ನ, ಬೆಂಗಳೂರು ಥಿಯೇಟರ್ ತುಂಬ ಕಡಿಮೆ ನೋಡಿದ್ದು ನಾನು, ಯಾಕಂದ್ರೆ ನಾನು ಬೇರೆ ಊರಲ್ಲಿ ಜಾಸ್ತಿ ಇದ್ದೆ. ಬಟ್ ಮದ್ರಾಸ್ ಕೆಫೆ, ಅದಾದಮೇಲೆ ಏರ್ ಲಿಫ್ಟು, ಅದಾದಮೇಲೆ ಬೇರೆ ಬೇರೆ ಪಾತ್ರಗಳು ನೋಡಿದಾಗ ಗರ್ವ ನೋಡೋದು ಹೆಂಗೆ ಅನ್ನಿಸ್ತಲ್ವಾ, ಧಾರಾವಾಹಿ ಹೆಂಗೆ ಅಂಥೇಳಿ. ಈ ಸಿನಿಮಾಗಳು ನೋಡಿದಾಗ ಆ್ಯಕ್ಟಿಂಗ್ ಅಂದರೆ ಹಿಂಗಿರಬೇಕು ಅಂತ ಅನ್ಸೋ ಥರ. ಥ್ಯಾಂಕ್ ಯು. ಸೊ ಅಂದರೆ ನೀವು ಅಲ್ಲಿ ನಿಮಗೆ ತುಂಬ ಜನ ಹೇಳಿರ್ತಾರೆ ನಿಮ್ದು ಆ್ಯಕ್ಟಿಂಗ್ ಅಂತ ಅನ್ಸಲ್ಲ ಬೇಸಿಕಲಿ. ಓಕೆ, ಅದಕ್ಕೆ ನೋಡಿ ನಾನು ಕ್ಲಾಸಲ್ಲಿ ಹೇಳ್ತೀನಿ, ನಾನು ತುಂಬ ಕಡೆ ಹೇಳ್ತೀನಿ, ನಾನು ನಿಮಗೂ ಹೇಳ್ತೀನಿ. ನೋಡಿ ಏನಂದರೆ ಸಿನಿಮಾದಲ್ಲಿ ಡೈರೆಕ್ಟರ್ದು ತುಂಬ ಕಂಟ್ರೋಲ್ ಇರುತ್ತೆ, ಎಡಿಟರ್ದು ತುಂಬ ಕಂಟ್ರೋಲ್ ಇರುತ್ತೆ. ನಿಮ್ಮನ್ನ ಹೆಂಗೆ ಕ್ಯಾಪ್ಚರ್ ಮಾಡ್ತಾರೆ ಇರುತ್ತಲ್ಲ, ಅದು ಸಿನಿಮಾಟೋಗ್ರಾಫರ್ DOP ಇರುತ್ತೆ. ನಿಮ್ಮನ್ನ ಕ್ಲೋಸಪ್ಪಲ್ಲಿ ಕ್ಯಾಪ್ಚರ್ ಮಾಡಿರ್ತಾರೆ, ನಿಮ್ಮ ಐ ಮೂವ್ಮೆಂಟ್ನ ಏನೋ ಕ್ಯಾಪ್ಚರ್ ಮಾಡಿರ್ತಾರೆ, ನಿಮ್ಮ ಜೆಸ್ಚರ್ನ ಏನೋ ಕ್ಯಾಪ್ಚರ್ ಮಾಡಿರ್ತಾರೆ, ಲೈಟಿಂಗಲ್ಲಿ ಹೆಂಗೋ ತೋರಿಸಿರ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ಏನೋ ಇಟ್ಟು ತೋರಿಸಿರ್ತಾರೆ. 2 ಶಾರ್ಟಲ್ಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಹೇಳ್ತಾ ಇದ್ದಾಗ ನಾ ಹಿಂಗೆ ರಿಯಾಕ್ಟ್ ಆಗ್ತಾಯಿದ್ರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ ಕೆಲವು ಸಮಯ. ಅಂದರೆ ಹೆಂಗೆಂಗೋ ಕ್ಯಾಪ್ಚರ್ ಮಾಡಿರ್ತಾರೆ, ಮೂವ್ಮೆಂಟ್ ಇರುತ್ತೆ ಕ್ಯಾಮ್ರಾಗೆ. ಆಮೇಲೆ ಎಡಿಟರು ನಾನು ಮಾತಾಡ್ಬೇಕಾದ್ರೆ ನಿಮ್ಮ ಮೇಲೆ ಇರ್ಬೋದು ಎಕ್ಸ್ಪ್ರೆಷನ್, ನನ್ನ ಮಾತಿನ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಆಗಿರೋದು ಮೋರ್ ದೆನ್ ವಾಟ್ ಐ ಸೇ ಇರ್ಬೋದು. ಆ ಥರ ಹೆಂಗೆ ನಮ್ಗೆ ಆ್ಯಕ್ಟರ್ಗೆ ಫುಲ್ ಕಂಟ್ರೋಲ್ ಇರಲ್ಲ, ಆಯಿತಾ. ಅದಕ್ಕೆ ನಾವು ಟ್ರಸ್ಟ್ ಮಾಡಬೇಕು, ಬೇರೆ ಡಿಪಾರ್ಟ್ಮೆಂಟ್ಸ್ನ ಟ್ರಸ್ಟ್ ಮಾಡಿ ಆ್ಯಕ್ಟ್ ಮಾಡಬೇಕು. ಇಟ್ಸ್ ಎ ಟೆಕ್ನಾಲಜಿ ಮೀಡಿಯಮ್ ಆ್ಯಸ್ ವೆಲ್. ಅದೆಲ್ಲ ಮಾಡೋದ್ರಿಂದ ಸಿನಿಮಾದಲ್ಲಿ ತುಂಬ ಮುಖ್ಯ ಏನಿರುತ್ತೆ ಅಂದರೆ, ಇನ್ನೊಂದು ಸೀಕ್ವೆನ್ಸಲ್ಲಿ ನಾವು ಮಾಡಲ್ಲ. ನಾಟಕದಲ್ಲಿ ನಾವು ಬೇರೆ ಬೇರೆ ಸೀನ್ಸ್ನ ಒಂದು 3-4 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರು, ಕಡೆಯಲ್ಲಿ ರನ್ ಥ್ರೂಸ್ ನಾವು ಸೀಕ್ವೆನ್ಷಿಯಲಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ ಕ್ಯಾರೆಕ್ಟರ್ನ ಹೆಂಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತ. ಸಿನಿಮಾದಲ್ಲಿ ಒಂದು ದಿನ 80ನೇ ಸೀನು, ನೆಕ್ಸ್ಟ್ ಡೇ 2ನೇ ಸೀನು, 1 ತಿಂಗಳು ಬಿಟ್ಟು 26ನೇ ಸೀನು ಎಲ್ಲ ಮಾಡಿದಾಗ ಆ ಹಿಂದಿನ ಸೀನ್ಗಳಲ್ಲಿ ಏನೇನಾಗಿರುತ್ತೆ ಆ ಸೀನ್ ತಲುಪೋ ಹೊತ್ತಿಗೆ ಕ್ಯಾರೆಕ್ಟರ್ಗೆ ಆ ಥರ ಅಭಿನಯಿಸಬೇಕಾಗತ್ತೆ. ಅದರ ನಡೆದ ಘಟನೆಗಳನ್ನು, ಆ ಸೀನ್ಗಳಲ್ಲಿ ನಡೆದ ಘಟನೆಗಳನ್ನು, ಅದರ ಭಾರ, ಅದರಿಂದ ಆದ ಪ್ರಭಾವ ಆ ಕ್ಯಾರೆಕ್ಟರ್ ಮೇಲೆ ಆಗಿದ್ದು, ಅದನ್ನು ಹೊತ್ಕೊಂಡು ನಾವು ಅಭಿನಯ ಮಾಡಬೇಕಾಗತ್ತೆ ಆ ಸಂದರ್ಭಕ್ಕೆ ಅಲ್ವಾ. ಅದಕ್ಕೆ ಸಿನಿಮಾದಲ್ಲಿ ಆ್ಯಕ್ಟಿಂಗಿಗೆ ಟ್ರೆಜೆಕ್ಟ್ರಿ ಇರಬೇಕು ಅಂತೀನಿ. ಟ್ರೆಜೆಕ್ಟ್ರಿ ಅಂದರೆ ಏನು ಪದ ಅಂದರೆ, ಈಗ ಬಾಲ್ದು ಟ್ರೆಜೆಕ್ಟ್ರಿ ಇರುತ್ತೆ, ಕೈಯಿಂದ ರಿಲೀಸ್ ಆದಾಗ ಬಾಲ್ ಅದು ಹೆಂಗೆ ಹೋಗುತ್ತೆ, ಟ್ರಾವೆಲ್ ಆಗುತ್ತಲ್ಲ, ಆ ಥರ ಕ್ಯಾರೆಕ್ಟರ್ಗೊಂದು ಗ್ರಾಫ್ ಇರುತ್ತೆ. ನೀವು ಫಸ್ಟ್ ಸೀನಲ್ಲಿ ಹೆಂಗಿದ್ರು ಲಾಸ್ಟ್ ಸೀನಲ್ಲೂ ಹೆಂಗೆ ಇದ್ರಿ ಅಂದರೆ ಅದು ಸ್ಟ್ರೈಟ್ ಲೈನ್ ಇರುತ್ತೆ. ಅದು ಸ್ಟ್ರೈಟ್ ಲೈನ್ ಇದ್ರೂ ಅದು ಆ್ಯಕ್ಚುಲಿ ಪಾಯಿಂಟ್ ಅಷ್ಟೇ. ಅದು ಇದರಲ್ಲಿ ಹೆಂಗಿದ್ರು ಅದೇ ಥರ ಅದರಲ್ಲೂ ಹಂಗೆ ಇರ್ತೀರ ನೀವು, ಅಂದರೆ ಒಂದೇ ಪಾಯಿಂಟ್ನ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿರ್ತೀರ. ಅದಕ್ಕೆ ಟ್ರೆಜೆಕ್ಟ್ರಿ ಅಲ್ಲ ಅದು ಏನೇನೋ ಅಫೆಕ್ಟ್ ಆಗಿರೋ ಗ್ರಾಫ್ ಇರೋಲ್ಲ ಅದರಲ್ಲಿ. ಸಿನಿಮಾ ಕ್ಯಾರೆಕ್ಟರ್ಗೆ ಗ್ರಾಫ್ ಹೆಂಗೆ ಬರ್ಬೋದು ಅಂತ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅದು ಇದ್ದಾಗ ನೀವು ಹೆಂಗೆ ಅಭಿನಯಿಸ್ತೀರಾ ಅಂದರೆ, ಆ ಪಾತ್ರ ಹಿಂಗೆ ಬಿಹೇವ್ ಮಾಡುತ್ತೆ ಹಂಗೆ ಅಭಿನಯಿಸ್ತೀರ. ಈಗ ನಿಮ್ಗೆ ಆ ಟ್ರೆಜೆಕ್ಟ್ರಿ ನಿಮಗೆ ಗೊತ್ತಿದ್ರೆ, ಈಗ ನೀವು ಫಸ್ಟ್ ಸೀನಲ್ಲಿ ನೀವೇನೋ ಮಾಡಿದಾಗ ನೀವು ಅಲ್ಲಿಂದ ಬಾಲ್ ಎಸಿತೀರ ಅಂತ ಇಟ್ಕೊಳ್ಳಿ, ನಾ ಹಿಂಗೆ ಹಿಡಿತೀನಿ ಅಂತ ಇಟ್ಕೊಳ್ಳಿ, ಸ್ಟೈಲಿಗೆ ಚೆನ್ನಾಗಿದೆ, ಆ ಪಾತ್ರಕ್ಕೆ ಸರಿಗಿದೆಯಾ ಅಂತ ಹೊಳಿಬೇಕು ನಿಮಗೆ. ಎಕ್ಸಾಕ್ಟ್ಲಿ. ಈಗ ಆ ಪಾತ್ರಕ್ಕೆ ಹಂಗೆ ಕ್ಯಾಚ್ ಹಿಡಿದ್ಮೇಲೆ ಲೈಫಲ್ಲಿ ಏನೋ ಒಂದು ದೊಡ್ಡ ದುರಂತ ಆಗಿ ಅವನ ಸ್ಪಿರಿಟ್ ಎಲ್ಲ ಕಳ್ಕೊಂಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಅವ್ರು ಎಸೆದ್ರೆ ಹಿಂಗೆ ಬಾಲ್ ಬೀಳೋರ್ಗು ನೋಡಿ ತೆಗೆದುಕೊಟ್ರೆ ಹಂಗೆ ಆಗ್ಬಿಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಆ ಬಾಲ್ ಎಸ್ದಿದ್ರಲ್ಲೇ ಆ ಕ್ಯಾರೆಕ್ಟರು ಇರಬೇಕು. ಅದನ್ನು ನಾವು ಅದಕ್ಕೆ ಅದು ಆ್ಯಕ್ಟಿಂಗ್ ಅಲ್ಲ,
ಬಿಹೇವಿಯರ್ ಅದು, ಎಸ್ 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 ಅಲ್ವಾ? ಸೊ ನೀವು ಆ ಕ್ಯಾರೆಕ್ಟರ್ನ ಮೈಗೂಡಿಸ್ಕೋಬೇಕು ಅಷ್ಟು. ಸೊ ಆ್ಯಕ್ಟಿಂಗ್ ಬಿಕಮ್ಸ್ ಬಿಹೇವಿಯರ್. ಸಿನಿಮಾದಲ್ಲಿ ಅದನ್ನು ಮಾಡಬೇಕು ಅಂತ ನಾನು ಸಿನಿಮಾ ಮಾಡ್ದೇನೆ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತಾನೆ ಬಂದಿದ್ದೀನಿ. ನಾನು ಎಷ್ಟು ವರ್ಷ ನಾನು ಎಷ್ಟು ಜನಕ್ಕೆ ಆ್ಯಕ್ಟಿಂಗ್ನ ಕ್ಲಾಸ್ ತೊಗೊಂಡಿದ್ದೀನಿ ನಾನು. ಆವಾಗ ನಾನು ಯಾವಾಗೂ ಹೇಳ್ಕೊಡ್ತೀನಿ. ಸ್ಟ್ಯಾನಿಸ್ಲಾವ್ಸ್ಕಿ ಮೆಥಡ್ ಅಂತ ಯಾಕೆ ಹೇಳ್ತಾನೆ, ನಮ್ಮಲ್ಲಿ ಇಂಡಿಯನ್ ಐಡಿಯಾ ಆಫ್ ಆ್ಯಕ್ಟಿಂಗ್ ಏನಿದೆ. ನನ್ನ ಗುರು ಪ್ರಸನ್ನ, ಈಗ ನಟನೆಯ ಪಾಠಗಳು ಅಂತ ಪುಸ್ತಕನ ಬರ್ತಾರೆ. ಹೌದು, ಪ್ರಸನ್ನ ಆ್ಯಕ್ಟಿಂಗನ್ನು ಏನಂತ ಕರೀತಾರೆ, ಇದೆಲ್ಲ ನಾನು ಹೇಳ್ಕೊಡ್ತಾನೆ ಬಂದಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದಾಗಲೇ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದೆ ನಾನು. ಓಕೆ ಓಕೆ ಓಕೆ. ಸೊ ನಿಮಗೆ ಏನು ಅನಿಸ್ಬೇಕು ಅಂದರೆ, ಪ್ರತಿ ರೋಲಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಬಿಗಿನಿಂಗಲ್ಲಿ ರೇಗಿಸೋರು, ಏನು ಮಾಡಿದೆ ನೀನು ಆ ಪಿಕ್ಚರಲ್ಲಿ, ಯಾವಾಗ ಹೆಂಗಿರ್ತೀಯೋ ಹಂಗೆ ಇದ್ದೆ ನೀನು ಅಂತ. ಒಂದು 10 ಸಿನಿಮಾ ಆದಮೇಲೆ ಹಂಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ವೆರೈಟಿ ಆಫ್ ರೋಲ್ ಮಾಡಿರ್ತೀನಲ್ಲ. ಕರೆಕ್ಟ್. ತಲ್ವಾರಲ್ಲೂ ನಾನು ಹೆಂಗಿದ್ದೀನೋ ಹಂಗೆ ಇದ್ದು, ಮೆಡ್ರಾಸ್ ಕೆಫಿಯಲ್ಲೂ ಹೆಂಗಿದ್ದೆ ಅಂದರೆ ಒಂದು ಪಾತ್ರ ಇನ್ನೊಂದು ಪಾತ್ರ ಥರ ಅಲ್ಲ. ಇದರಲ್ಲಿ ಎಷ್ಟು ಕಾಮೋ ಅದರಲ್ಲಿ ಅಷ್ಟು ಡಿಸ್ಟರ್ಬ್ಡ್ ಕ್ಯಾರೆಕ್ಟರ್ ಅದು. ಹೆಂಗೆ ನಿಮ್ಗೆ ಅನಿಸುತ್ತೆ ಅಂದರೆ, ನೀವು ಕಾಯ ವಾಚ ಮನಸ್ಸ ಆ ಪಾತ್ರಕ್ಕೆ ಕೊಟ್ಟಾಗ ಆ ಪಾತ್ರದ ಥರ ಬಿಹೇವ್ ಮಾಡೋದಕ್ಕೆ ಆಗತ್ತೆ. ಇದು ನನ್ನ ಥಿಯರಿ. ನಾನು ಸುಮ್ಮನೆ ಹೇಳಿದೆ, ನೀವು ಉಳಿಸ್ಕೊಳ್ತಿರೋ ಇದು ಗೊತ್ತಿಲ್ಲ, ಆದರೆ ನಿಮ್ಗೆ ಅರ್ಥ ಆಗಲಿ ನನ್ನ ಐಡಿಯಾ ಏನದು ಅಂತ. ಬಟ್ ಯೂಶಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಯೂಶ್ವಲಿ ಥಿಯರಿ ಹೇಳೋರಿಗೆ ಪ್ರಾಕ್ಟಿಕಲಲ್ಲಿ ಅಷ್ಟೊಂದು ಬರಲ್ಲ. ಭಾಳಷ್ಟು ಸಲ ನೋಡಿದ್ದೀನಿ ನಾನು. ಅವರು ಒಳ್ಳೆ ನಟ ಆಗಿರಲ್ಲ ಎಷ್ಟೋ ಸಲ, ಬಟ್ ಥಿಯರಿನ ತುಂಬ ಚೆನ್ನಾಗಿ ಹೇಳಿದ್ರು. ಬಟ್ ನೀವು ಥಿಯರಿ, ನನಗೆ ಗೊತ್ತಿಲ್ಲ ನೀವು ಥಿಯರಿ ಹೇಳಿದ್ದು, ಈಗ ಮಾತ್ರ ಕೇಳ್ತಾ ಇದ್ದೀನಿ. ಬಟ್ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿದಿರಿ. ಅಂದರೆ ಥಿಯರಿನೂ ನಾನು ಪ್ರಾಕ್ಟಿಕಲಿ ಆ್ಯಸ್ ಎ ಡೈರೆಕ್ಟರ್ ಕೆಲಸ ಹೇಳ್ತೀವಿ, ನಾವು ಹಂಗಲ್ಲ ಹಿಂಗೆ ಮಾಡು ಅಂತ ಹೇಳ್ತಿರ್ತೀವಲ್ಲ, ನಾವು ತುಂಬ ಹತ್ತಿರ ಇರ್ತೀವಿ ಅಂತ. ಬಟ್ ನೀವು ಹೇಳಿದ್ದು ನಿಜ. ಪ್ರಸನ್ನ ಆ್ಯಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಒಂದ್ಸತಿ ನೋಡಿದ್ದೀನಿ ಅವ್ರನ್ನ ಆ್ಯಕ್ಟ್ ಮಾಡಿದ್ದು. ಓಕೆ. ಇಬ್ಸನ್ನಿನ ಗೋಸ್ ಅನ್ನೋ ನಾಟಕದಲ್ಲಿ ಪ್ರಸನ್ನ ಆ್ಯಕ್ಟ್ ಮಾಡಿದರು. ಓಕೆ. ಬಟ್ ಈ ಡಿಡ್ ಆ್ಯಕ್ಟ್ ವೆಲ್ ಆ್ಯಕ್ಚುಲಿ. ಸೊ ಆ ಥರ ಸುಮಾರು ಸಲ ಆಗುತ್ತೆ. ನಿರ್ದೇಶಕರು ಎಷ್ಟೊಂದು ಸಲ ಕೆಟ್ಟದಾಗಿ ಆ್ಯಕ್ಟ್ ಮಾಡ್ತಾರೆ, ನಾನು ನೋಡಿದ್ದೀನಿ. ಅವ್ರು ತುಂಬ ಜನರಿಗೆ ಕಾರಂತ ಆ್ಯಕ್ಟ್ ಮಾಡಿದ್ರು ಒಂದು ಸಲ ಅನ್ಸುತ್ತೆ, ಅದನ್ನು ನೋಡಿದ್ದೀನಿ. ಏನು ಚೆನ್ನಾಗಿ ಮಾಡಿರಲಿಲ್ಲ. ಬಟ್ ಕಾರಂತ ಕೋರಸಲ್ಲಿ ತುಂಬ ಚೆನ್ನಾಗಿ ಮಾಡೋರು. ಕೋರಸಲ್ಲಿ ಹಾಡಕ್ಕೆ ಬರೋರಲ್ಲ, ಅದು ತುಂಬ ಚೆನ್ನಾಗಿ ಮಾಡೋರು. ಓಕೆ ಓಕೆ. ಲಂಕೇಶ್ ಅವ್ರು ಚೆನ್ನಾಗಿ ಮಾಡಿದಾರಾ ನಿಮ್ಮ ಪ್ರಕಾರ ಸಂಕ್ರಾಂತಿನಲ್ಲಿ? ಸಂಕ್ರಾಂತಿನಲ್ಲಿ ಪರವಾಗಿಲ್ಲ, ತುಂಬ ಚಿಕ್ಕದು. ಅಂದರೆ ನಾರಾಯಣಪ್ಪನ ರೋಲ್. ಹಾಂ, ಅಂದರೆ ಅವ್ರು ಇದರಲ್ಲಿ ಮಾಡಿದ್ದಾರೆ, ಪಲ್ಲವಿಯಲ್ಲಿ ಮಾಡಿದ್ದಾರೆ. ಅವರು ಚಿಕ್ಕ ಬಿಟ್ ಮಾಡಿದ್ದಾರೆ. ಓಕೆ ಓಕೆ. ಐ ಥಿಂಕ್ ಲಂಕೇಶ್ ಇಸ್ ವೆರಿ ಬ್ಯಾಡ್ ಆ್ಯಕ್ಟರ್. ಅವರು ನನ್ನ ಗುರುಗಳು, ವೆರಿ ಬ್ಯಾಡ್ ಆ್ಯಕ್ಟರ್. ಬ್ಯಾಡ್ ಗುರುಗಳಿಂದ ಒಳ್ಳೆ ಶಿಷ್ಯ ಬಂದಿದ್ರು ತಗೊಳ್ಳಿ. ಪ್ರಸನ್ನಂಗೆ ಬೇಜಾರಾಗಲ್ಲ ಹೇಳಿದ್ರೆ ಬ್ಯಾಡ್ ಆ್ಯಕ್ಟರ್ ಅಂತ. ಆದರೆ ಲಂಕೇಶ್ ಬದುಕಿದ್ರೆ ಅವೇಕೆ ಅಂತ ಬೈದ್ರೆ. ಓಕೆ. ಸೊ ಯಾ, ದಿಸ್ ಇಸ್ ಆ್ಯಕ್ಟಿಂಗ್. ನಾನು ಮತ್ತೆ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡೋದಾದರೆ, ತುಂಬ ಜನ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡಿದ್ರಿ ಹಿಂದಿ ಇಂಡಸ್ಟ್ರಿನಲ್ಲಿ, ತೆಲುಗು ಇಂಡಸ್ಟ್ರಿನಲ್ಲಿ. ಸೊ ಈ ಒಂದು ಫೇಸಲ್ಲಿ, ಒಂದು 10-12 ವರ್ಷಗಳ ಫೇಸಲ್ಲಿ ನೀವು ನೋಡಿದಂಥ ಜೀವನ, ಕರ್ನಾಟಕದ ರಂಗಭೂಮಿ, ಕರ್ನಾಟಕ ಸಿನಿಮಾಗಳು ಎಲ್ಲವೂ ನೀವು ನೋಡ್ಕೊಂಬಂದಂಥ ವ್ಯಕ್ತಿಗೆ ಅಲ್ಲಿ ಹೋಗಿ ನಿಮಗೆ ಸಿಕ್ಕದ್ದೇನು, ನಿಮಗೆ ದಕ್ಕಿದ್ದೇನು? ವಾಟ್ಸ್ ಇಟ್ ದಟ್ ಯು ಲರ್ನ್ಡ್ ಅಥವಾ ಇಂಬೈಬ್ಡ್ ಸಮಥಿಂಗ್? ನೋಡಿ, ನಾನು ಪ್ರಸನ್ನ ಅವ್ರನ್ನ ಯಾವಾಗಲೂ ಗ್ರೇಟ್ ಡೈರೆಕ್ಟರ್ ಅಂತ ಹೇಳ್ಕೊಂಡೇ ಬಂದಿದ್ದೀನಿ. ಓಕೆ. ರಂಗ ನಿರ್ದೇಶಕ ಪ್ರಸನ್ನ ಅವರು. ಹಾಂ, ರಂಗ ನಿರ್ದೇಶಕ ಪ್ರಸನ್ನ. ಹಾಂ. ನಾನು ಇಂಡಿಯಾದಲ್ಲಿ ನಾನು ಐ ಹ್ಯಾವ್ ನಾಟ್ ಸೀನ್ ದ ವರ್ಕ್ ಆಫ್ ಎನಿ ಅದರ್ ಡಿರೆಕ್ಟರ್ ಓಕೆ ವಿಚ್ ಈಸ್ ದ್ಯಾಟ್ ಕ್ವಾಲಿಟಿ. ನಾವು ಕಾರಂತರ ಮಾಡಿಸಿರೋ ನಾಟಕಗಳನ್ನ ನೋಡಿದ್ದೀನಿ. ತುಂಬ ಒಳ್ಳೆಯ ಡಿರೆಕ್ಟರ್, ಅಂದರೆ ಇನ್ ಸರ್ಟನ್ ವೇಸ್. ಅಂದರೆ ಈ ಥರ ಒಂದು 360 ಡಿಗ್ರೀಸ್ ಆಲ್ರೌಂಡ್ ಗ್ರೇಟ್ ಡೈರೆಕ್ಟರ್ ಥರ ಪ್ರಸನ್ನ ಅಂದರೆ ತುಂಬ ವೆರಿ ಗ್ರೇಟ್. ಎಸ್ಪೆಷಲಿ ಆನ್ ಆ್ಯಕ್ಟಿಂಗ್ ಈಸ್ ಬ್ರಿಲಿಯಂಟ್. ಕಾರಂತರಿಗೆ ತುಂಬ ಬ್ರಿಲಿಯಂಟ್, ಬೇರೆ ಥರದ ಇಮ್ಯಾಜಿನೇಷನ್ ಎಲ್ಲ ಇತ್ತು. ಬಟ್ ಪ್ರಸನ್ನ ಆ್ಯಸ್ ಅ ಆ್ಯಕ್ಟರ್ಸ್ ಡೈರೆಕ್ಟರ್ ಈ ವಾಸ್ ವೆರಿ ಗುಡ್. ಆ ಥರ ಯಾರನ್ನೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನಾನು ಆಸ್ಟ್ರೇಲಿಯಲ್ಲಿ ಹೋಗಿ ಎರಡು ನಾಟಕ ಮಾಡಿದ್ದೀನಿ ನಾನು ಆಸ್ಟ್ರೇಲಿಯಲ್ಲಿ. ಈ ವರ್ಷನೇ ನೋಡಿ 28 ಶೋ ನಾನು ಮೆಲ್ಬರ್ನಲ್ಲಿ, 28 ಶೋ ಸಿಡ್ನಿಯಲ್ಲಿ, 20 ಶೋ ನ್ಯೂಯಾರ್ಕಲ್ಲಿ ಮಾಡಿದ್ದೀನಿ ನಾನು ನಾಟಕದ್ದು. ಓಕೆ. ಅದು ತುಂಬ ಇಟ್ಸ್ ದ ಬೆಸ್ಟ್ ಪ್ಲೇ ಆಫ್ ದ ಲಾಸ್ಟ್ 30 years ಇನ್ ಆಸ್ಟ್ರೇಲಿಯಾ ಅಂತೆಲ್ಲ ಆ ನಾಟಕಕ್ಕೆ ಹೆಸರು ಬಂದಿದೆ. ಯಾವುದದು? ಕೌಂಟಿಂಗ್ ಆ್ಯಂಡ್ ಕ್ರ್ಯಾಕಿಂಗ್ ಅಂತ. ನೀವು ನೋಡ್ಕೊಳ್ಳಿ ಬೇಕಾದ್ರೆ. ಅದು ತುಂಬ ವೆರಿ ಫೇಮಸ್ ಪ್ಲೇ ಅದು. ಯಾರು ಬರ್ತದೆ ಅದನ್ನು? ಅದರಲ್ಲಿ ಶಕ್ತಿಧರನ್ ಅಂತ ಅವರು ರೈಟರ್, ಎಸ್ ಶಕ್ತಿಧರನ್ ಅಂತ ಅವ್ರು ಬರೆದಿರೋದು.
ಅವರು ಸಹ ನಿರ್ದೇಶಕರು ಕೂಡ. ಅದರ ಡಿರೆಕ್ಟರು ಏಮನ್ ಫ್ಲ್ಯಾಕ್ ಅಂತ, ಬೆಲ್ವಾರ್ ಸ್ಟ್ರೀಟ್ ಥಿಯೇಟರ್ ಕಂಪನಿ ಅಂತಿದೆ, ಅವ್ರ ಕಂಪನಿಯರ ಅವ್ರ ಆರ್ಟಿಸ್ಟಿಕ್ ಡೈರೆಕ್ಟರು ಈ ನಾಟಕನ ಡೈರೆಕ್ಟ್ ಮಾಡಿದ್ದು. ತುಂಬ ಫೇಮಸ್ ಪ್ಲೇ, ತುಂಬ ವರ್ಷ ನಡೆದಿದ್ದೆ. ನಾ ಇವಾಗ ಆಸ್ಟ್ರೇಲಿಯಾಗೆ ಒಂದು 7 ಟ್ರಿಪ್ ಮಾಡಿದ್ದೀನಿ ನಾನು. ಓಕೆ. ಅವರೇ ಬರೆದಿರೋದು ಇನ್ನೊಂದು ನಾಟಕದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಇದಕ್ಕೆ ಒಂಥರ ಇದರ ಡೆವಲಪ್ಮೆಂಟ್ ಆಫ್ ದಿಸ್ ಪ್ಲೇ ಥರ ಏನು ಜಂಗಲ್ ಆ್ಯಂಡ್ ದ ಸೀ ಅಂತ ಅದರಲ್ಲೂ ಮಾಡಿದ್ದೀನಿ ನಾನು. ಸೊ ಯು ನಾಟ್ ಪ್ಯಾನ್ ಇಂಡಿಯಾ, ಯು ಆರ್ ಪ್ಯಾನ್ ಇಂಟರ್ನ್ಯಾಷನಲ್. ಅಂದರೆ ನಾನು ಪಬ್ಲಿಕ್ ಥಿಯೇಟರ್ ಆಫ್ ಬ್ರಾಡ್ವೇ ಪ್ರೆಸೆಂಟ್ ಮಾಡಿದ್ದು ಶೋ ಇದು. ಅಷ್ಟು ದೊಡ್ಡ ನಾಟಕ ಅದು. ನೋಡಿ ಅವ್ರನ್ನ ನೋಡಿದಾಗ ನಾನು ಅಂದ್ಕೊಂಡೆ, ನನಗೆ ಹೀ ಈಸ್ ವೆರಿ ಯಂಗ್ ನನಗೆ ಕಂಪೇರ್ ಮಾಡಿದ್ರೆ, ಬಟ್ ಐ ಸಾ ಎ ಗುರು ಇನ್ ಹಿಮ್ ಆಲ್ಸೋ. ಏಮನ್ ಫ್ಲ್ಯಾಕ್ ವೆರಿ ಗ್ರೇಟ್ ಡೈರೆಕ್ಟರ್. ಎಷ್ಟು ಸೂಕ್ಷ್ಮ ಅಂದರೆ ಒಂದು ಪಾತ್ರವನ್ನು ಈಗ ವಿವರಣೆ ಮಾಡಬೇಕಾದ್ರೆ ಅಥವಾ ಒಂದು ಸ್ಟೇಜ್ ಟೆಕ್ನಿಕನ್ನು ಹೇಳಬೇಕಾದ್ರೆ ಎಷ್ಟು ಥರದ ವೆರೈಟಿಯಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿತ್ತು. ಅಂದರೆ ಆ್ಯಕ್ಟಿಂಗ್ ಥಿಯರಿಯಿಂದ, ಸೈಕಾಲಜಿಯಿಂದ, ಪೊಲಿಟಿಕಲ್ ಐಡಿಯಾಲಜಿಯಿಂದ, ಸೋಷಿಯಾಲಜಿಯಿಂದ, ಒಂದು ಪರ್ಸನಲ್ ಬ್ಯಾಕ್ಗ್ರೌಂಡಿಂದ ಎಷ್ಟು ಚೆನ್ನಾಗಿ ಹೇಳೋಕ್ಕೆ ಬರ್ತಾಯಿತ್ತು ಅವ್ರಿಗೆ. ಅಂದರೆ ಒಂಥರ ಈಸ್ ಲೈಕ್ ಎ ಫಿಲಾಸಫರ್ ಡೈರೆಕ್ಟರ್. ನನಗೆ ತುಂಬ ಇಷ್ಟ ಅವ್ರು ಕಂಡ್ರೆ. ಈಸ್ ಮಚ್ ಯಂಗರ್. ಓಕೆ. ಸೊ ಹಿಂದಿನಲ್ಲಿ ಈಗ ನೋಡಿ, ಇವರು ಶುಜಿತ್ ಸರ್ಕಾರ್ ಮೆಡ್ರಾಸ್ ಕೆಫೆ ಮಾಡಿದ್ರಲ್ಲ, ಅವ್ರಿಗೆ ಲೈಟಿಂಗ್ ಬರುತ್ತೆ. ಸ್ವಿಚ್ಚರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ರು ಅವರು ಮೊದಲು. ಸೊ ಎಡಿಟಿಂಗ್ ಬರುತ್ತೆ, ಲೈವ್ ಆನ್ಲೈನ್ ಎಡಿಟಿಂಗ್ ಬರುತ್ತೆ, ಅದರ್ ಎಡಿಟಿಂಗು ಬರುತ್ತೆ. ಹಿ ನೋಸ್ ಹೌ ಟು ಹ್ಯಾಂಡಲ್ ಕ್ಯಾಮ್ರಾ. ಹಿ ಕಮ್ಸ್ ಫ್ರಮ್ ಥಿಯೇಟರ್ ಅಫ್ಕೋರ್ಸ್. ಓಕೆ ಸರ್, ಥಿಯೇಟರಿಂದ ಬರೋರೇ ಬೇರೆ ಥರ. ನಾನು ಹೇಳ್ತೀನಿ, ಸಿನಿಮಾದಲ್ಲೂ ಅಲ್ಲೂ ಅಷ್ಟೇ, ಬಾಂಬೆಲೂ ಅಷ್ಟೇ. ಈ NSD ಇಂದ ಬಂದಿರ್ತಾರಲ್ಲ ಆ್ಯಕ್ಟರ್ಸು, ಅವರೇ ಬೇರೆ ಥರ. ಅವ್ರು ಮಾಡಿದ ಒಂದು ಸ್ವಲ್ಪ ಬೇಗ ಗೊತ್ತಾಗ್ಬಿಡ್ತೀವಿ ಇವರು NSD ಅಂತ. ಥಿಯೇಟರ್ ಅವರೇ ಒಂಥರ ಬೇರೆ ಥರ ಅವರು. ಈ ಸೋ ಬ್ರಿಲಿಯಂಟ್. ಅಂದರೆ ಹೌ ವಿ ಕ್ಯಾನ್ ಕ್ಯಾಪ್ಚರ್ ಎ ಮೊಮೆಂಟ್ ಇದೆಯಲ್ಲ. ನಾನು ನೋಡಿದ್ದೀನಿ ಯಾತಿಕ್ ಅವ್ರ ಸಿನಿಮಾ ಅಷ್ಟು ಚೆನ್ನಾಗಿರುತ್ತೆ ಅಂತ. ನಿಮಗೆ ಅದು ಸಿನಿಮಾಲಿ ನೋಡಿದಾಗ ಯಾರು ಮಾಡ್ಬೋದು ಇದು ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನನ್ನ ಬಿಹೇವಿಯರ್ ಹೆಂಗೆ, ಎಷ್ಟು ಕಷ್ಟ ಅದು ಅಂದರೆ ಬಿಹೇವಿಯರ್ ಮಾಡೋದು ಶುಡ್ ನೆವರ್ ಬಿ ಔಟ್ ಆಫ್ ಕ್ಯಾರೆಕ್ಟರ್. ಅಂದರೆ ನೀವು ಈ ಕ್ಯಾರೆಕ್ಟರ್ ಇದು ಹೊಂದಲ್ಲ, ಇದು ಹಿಂಗೆ ಮಾಡೋದು ಹೊಂದಲ್ಲ ಅಂತ ಅನಿಸ್ಲೇಬಾರ್ದು ಒಂದು ಸತಿನೂ. ಯಾವ್ದು ಕೆಟ್ಟ ಸಿನಿಮಾ ಆದರೂ ನಿಮ್ಮ ಕ್ಯಾರೆಕ್ಟರ್ ಅದೇ ಇರಬೇಕು. ಅದು ನೋಡಿ, ಅನಂತನಾಗ್ ಇದೆ ಅದು ನೋಡಿ, ಹಿ ನೆವರ್ ಲೀವ್ಸ್ ಕ್ಯಾರೆಕ್ಟರ್. ಹೌದು. ಅದು ಸೊ ಕೆಟ್ಟ ಸಿನಿಮಾದಲ್ಲೂ ಕೂಡ ಅನಂತನಾಗ್ ಪೋರ್ಷನ್ನ ಖಂಡಿತ ನೋಡ್ಬೋದು. ಅವರು ಶುಜಿತ್ ಸರ್ಕಾರ್ ಇದ್ರಲ್ಲಿ ನೋಡಿ, ನಿಮಗೆ ಫಿಲ್ಮಲ್ಲಿ ಏನೋ ಇಷ್ಟು ಪ್ರಾಬ್ಲಮ್ ಇದೆ ಅಂತಂದ್ರು, ಹಿ ನೆವರ್ ಲೂಸಸ್ ದ ಐಡಿಯಾ ಆಫ್ ಹೌ ಟು ಶೂಟ್ ಎ ಸೀನ್. ನಿಖಿಲ್ ಅದ್ವಾನಿ ನೋಡಿ, ಅವ್ರ ವೆಬ್ ಸೀರೀಸ್ ನೋಡಿ, ಈಗ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು ಅವ್ರಿಗೆ. ಮುಂಬೈ ಡೈರೀಸ್ ಸೀಸನ್ 2 ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಐ ಹ್ಯಾವ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಟ್. ಅವ್ರನ್ನ ನೋಡಿ, ನಾನು ಅಂಥ ಡೈರೆಕ್ಟರ್ಸ್ ಜೊತೆನೂ ವರ್ಕ್ ಮಾಡಿದ್ದೀನಿ. ಮಹೇಶ್ ನಾರಾಯಣ್ ಅಂತ ಇದು ಮಲಯಾಳಂ ಡೈರೆಕ್ಟರ್ ಇದ್ದಾರೆ. ಈಗ ಸುಧಾ ಕೊಂಗಾರ ಜೊತೆ ನಾನು ಸೂರ್ಯರೈ ಪೋಟ್ರು ಮಾಡಿದೆ, ಸರ್ಫಿರಾಲು ಮಾಡಿದ್ದೀನಿ. ಈಗ ಇನ್ನೊಂದು ಸಿನಿಮಾ ನನಗೆ ಕೇಳಿದ್ದಾರೆ, ಸಾಧ್ಯ ಆದರೆ ಮಾಡಬೇಕು. ನಾನದು ಒಪ್ಕೊಂಡಿದ್ದೀನಿ. ಅಂದರೆ ಇಷ್ಟೊಂದು 2 ವೆಬ್ ಸೀರೀಸ್ ಮಾಡ್ತಾಯಿದ್ದೀನಿ ಹಿಂದೀಲಿ. ಅದ್ರ ಮಧ್ಯೆ ಇದೊಂದಿದೆ ಇವಾಗ. ಮಾರ್ಚ್ ಏಪ್ರಿಲ್ವರೆಗೂ ಫುಲ್ ಟೈಡ್ ಅಪ್. ನನಗೆ ಡೇಟೇ ಇಲ್ಲ, ಆ ಥರ ಇದೆ ಶೂಟಿಂಗ್ ನನಗೆ. ಅದ್ರ ಮಧ್ಯದಲ್ಲಿ ನಮಗೆ ನೀವು ಸಿಕ್ಕಿದ್ರಿ, ದಟ್ಸ್ ಅ ಗ್ರೇಟ್. ಥ್ಯಾಂಕ್ ಯು. ಅಲ್ಲ, ನಾನು ನಿಮ್ಮ ಜೊತೆ ಒಂದು ಸತಿ ಮಾತಾಡಬೇಕು ಅಂತ ಯಾವಾಗೂ ಅಂದ್ಕೊಳ್ತೀವಿ. ಈ ಥರ ಅಲ್ಲ, ಜಸ್ಟ್ ಮೀಟ್ ಆ್ಯಂಡ್ ಟಾಕ್. ಸೊ ಏನೇನೋ ಇಂಟ್ರೆಸ್ಟ್, ಕಾಮನ್ ಇಂಟ್ರೆಸ್ಟ್ ಇರುತ್ತಲ್ಲ, ಜರ್ನಲಿಸಮು, ಪಾಲಿಟಿಕ್ಸು. ನಾನು ನಿಮ್ಗೆ ಪರಿಚಯ ಮಾಡ್ತಾನೆ ಎಷ್ಟೋ ವಿಚಾರಗಳನ್ನ ಮರ್ತೆ. ಅಂದರೆ ನಿಮ್ಮ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಿಮ್ಮ ಜರ್ನಲಿಸ್ಟ್ ಅಂತ ನಾನು ಹೇಳಿಲ್ಲ, ಸೊ ನೀವು ಆ್ಯಕ್ಟಿಂಗ್ ಗುರು ಅಂತ ಹೇಳಿಲ್ಲ. ಹಾಗೆ ನನಗೆ ಎಷ್ಟೋ ವಿಚಾರಗಳು ಅಂದರೆ ನನಗೆ ಏನೇನೋ ಮಾತಾಡೋದಿದೆ. ಅಂದರೆ ಜರ್ನಲಿಸಮು, ಪಾಲಿಟಿಕ್ಸು, ಕನ್ನಡ, ಬೆಂಗಳೂರು, ಭಾರತ, ಇದೆಲ್ಲದು ಏನೇನೋ ಇದೆ ಅಲ್ಲ, ಅದೆಲ್ಲ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇದೆ ನನಗೆ. ಅದಕ್ಕೆ ಯಾವಾಗಾದ್ರು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಐ ಸೀನ್ ಇಂಟರ್ವ್ಯೂಸ್. ಸೊ ಯು ಆರ್ ಟೆಲ್ಲಿಂಗ್ ಅಬೌಟ್ ದ. ಸೊ ಈಗ ನಾನು ಬೇರೆ ಅಷ್ಟೊಂದು ಜನ ನಾನು ನೋಡಿದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ನನಗೆ ಏನು ಗೊತ್ತು ಅಂತ ಇರುತ್ತಲ್ಲ, ಆ ಅಹಂಕಾರ ಅಳಿಸೋಗುತ್ತೆ. ನಾ ಏನು ತಿಳ್ಕೊಳ್ಬೋದು ಅನ್ನೋದು ನಮಗೆ ಒಂದು ಜಿಜ್ಞಾಸೆ ಇರುತ್ತಲ್ಲ ಚಿಕ್ಕ ವಯಸ್ಸಿನದು, ಅದಕ್ಕೆ ಮರಳೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಚಿಕ್ಕವರು ನಿಮ್ಗೆ ಏನಾರು ಹೇಳ್ತಾರೆ, ಈ ಸೌಂಡ್ ಅವ್ರು ಇರ್ತಾರಲ್ಲ ಏನೋ ಹೇಳ್ತಾರೆ ನಿಮ್ಮ ಕೆಲವು ಸಮಯ, ನಿಮಗೆ ಶಾಕ್ ಆಗುತ್ತೆ. ಎಷ್ಟು ವರ್ಷ ನೀವು ಮಾಡಿರ್ತಾನೆ, ನಿಮ್ಗೆ ಹೊಳೆದಿರಲ್ಲ ಅದಂತ. ಆ ಥರದ್ದು
ಸೊ ನನಗೆ ಸಿಂಕ್ ಸೌಂಡ್ ಐಡಿಯಾ ಇರಲಿಲ್ಲ ಮೊದಲು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಯಂಗಿಸ್ತಾನ್ ಅನ್ನೋ ಫಿಲ್ಮ್, ಓಕೆ. ಆ ಯಂಗಿಸ್ತಾನ್ ಅನ್ನೋ ಫಿಲ್ಮಲ್ಲಿ ನಾನು ಒಂಥರ ಈ ಚಿದಂಬರಂ ಥರದ ಮಿನಿಸ್ಟರ್, ಕಾಂಗ್ರೆಸ್ ಲೀಡರು, ಅವ್ರ ಮೇಲೆ ಬೇಸ್ ಆಗಿರೋ ಥರದ ಕ್ಯಾರೆಕ್ಟರ್ ಅಂತ ನನ್ನ ಅನುಮಾನ. ಅದು ಪೊಲಿಟಿಕಲ್ ಫಿಲ್ಮ್ ಅದು. ಅದರಲ್ಲಿ ನಾನು ಮಾಡಿದ್ದೀನಿ. ಅದು ನಾನು ಒಂದು ಸೀನಲ್ಲಿ ಮಾತಾಡಬೇಕಾದ್ರೆ ಇದು ನಾನು ಗ್ಲಾಸ್ ಇಟ್ಟೆ, ಸ್ಟೈಲಾಗೆ ಒಂದು ಗ್ಲಾಸ್ ಇಟ್ಟು ಅದು ಪ್ರಾಪರ್ಟಿನ ಹ್ಯಾಂಡಲ್ ಮಾಡೋದು ಒಂದು ಪಂಚ್ ಇರುತ್ತೆ. ಹೌದು. ಏನಾಗುತ್ತೆ, ಈಗ ನನ್ನ ಕೈಲಿ ಈ ವಾಚ್ ಇರ್ತೀನಿ ಅಂತ ಇಟ್ಕೊಳ್ಳಿ, ಇದು ಟೈಮ್ ನೋಡ್ತೀನಿ ಅಂತ ಇಟ್ಕೊಳ್ಳಿ, ಇದರಲ್ಲಿ ಯಾವುದೋ ಧೋರಣೆನ ಹಿಂಗೆ ತೋರಿಸೋದಿರುತ್ತಲ್ಲ, ನೀವೇನೋ ಕೇಳಿದಾಗ ನಾನು ತುಂಬ ಬ್ಯುಸಿನೇ ಇದ್ದೀನಿ ತೋರಿಸೋದಕ್ಕೆ ಪ್ರಾಪರ್ಟಿನ ಯೂಸ್ ಮಾಡ್ಬೋದು, ಈ ಥರದ್ದು ಏನೇನೋ ಮಾಡ್ಬೋದು. ಆ ದಾಟಿಯಲ್ಲಿ ನಾನು ಗ್ಲಾಸ್ನೇ ಇಟ್ಟೆ. ಏನು ಹೇಳ್ತಾ ಇದೆಯಾ ನೀನು, ನೆಕ್ಸ್ಟ್ ಬರ್ಬೋದು, ಅದು ಇದಿಟ್ಟು ಐ ಡೀಲ್ ವಿತ್ ಯು ಅನ್ನೋ ಥರ ಅರ್ಥದಲ್ಲಿ ಗ್ಲಾಸ್ ಇಟ್ಬಿಟ್ಟು ಮಾತಾಡಿದೆ. ಆ ಡೈರೆಕ್ಟರ್ ಓಕೆ ಅಂದ, ಆ ಸೌಂಡನ್ನು ಓಕೆ ಇಲ್ಲ ಅಂದ. ಹುಡುಗ ಚಿಕ್ಕವನು, ಕಾಲೇಜ್ ಪಾಸಾಗಿದ್ದಾನೆ ನಾನು ಅಷ್ಟವನು. ಆಮೇಲೆ ನಾನು ಡಿಸೋಬೆ ಮಾಡಲ್ಲ ಅಂದರೆ ಅವನಿಗೆ ಗೊತ್ತಾಯಿತು. ನನಗೆ ಶಾಕ್ ಆಯ್ತು, ಯಾಕೆ ಚೆನ್ನಾಗಿತ್ತು, ಡೈರೆಕ್ಟರ್ಗೂ ಇಷ್ಟ ಆಯ್ತು, ಯಾಕೆ ಹೇಳ್ದ ಅವನು ಅಂತ. ಅವನು ಬಂದ, ನಾನು ತಿರ್ಗಾ ಮಾಡಿದೆ. ಅವನು ಅವಾಗ ಹೇಳ್ದ, ನೀವು ಅದು ಇದು ಗ್ಲಾಸ್ ಇಡಕ್ಕೆ ಮುಂಚೆ ಲೈನ್ ಹೇಳಿ ಅಥವಾ ಗ್ಲಾಸ್ ಇಟ್ಟ ಮೇಲೆ ಹೇಳಿ ಲೈನು ಅಂತ ಅಂದ. ನಾನು ಮಾಡಿದೆ. ಆಮೇಲೆ ನನ್ನ ಕರೆದ್ಬಿಟ್ಟು ಕೂಡಿಸ್ಬಿಟ್ಟು ನನಗೆ ಸ್ಪೀಕರ್ಸ್ ಕೊಟ್ಟ. ಅವನ ಹೆಸರು ಯೂನಸ್ ಅಂತಲೇ ನನಗೆ ಮರ್ತೋಗಿದೆ, ಚಿಕ್ಕವನು. ನನಗೆ ಕೊಟ್ಟ, ಕೇಳಿಸ್ಕೊ ಅಂತ. ನಾನು ಕೇಳಿಸ್ಕೊಂಡೆ. ನಂಗೆ ತುಂಬ ಇಂಪ್ರೆಸ್ ಆಯ್ತು. ಯಾಕೆಂದರೆ ಸಿಂಕ್ ಸೌಂಡ್ ಹಿಂದಿಲೆಲ್ಲ ಸಿಂಕ್ ಸೌಂಡು ಸೀನ್ ಕ್ಯಾಪ್ಚರಲ್ಲಿ ಅವನು. ಈಗ ನಾವಿಬ್ಬರು ಮಾತಾಡ್ತಾ ಇದ್ದೀವಿ ಅಂದರೆ ಈ ಸೈಡ್ ಸ್ಪೀಕರ್ಗೆ ಇವ್ರ ವಾಯ್ಸು, ಆ ಸೈಡ್ ಸ್ಪೀಕರ್ಗೆ ಅವ್ರ ವಾಯ್ಸು ಅವನು ಆಗಲೇ ಮಾಡಿ ಇಟ್ಟಿದ್ದ ಅವನು. ನಾ ಕೇಳಿಸ್ಕೊಂಡೆ. ಸರ್, ಡು ಯು ಸಿ ಅಂಡರ್ಸ್ಟ್ಯಾಂಡ್ ವೈ ಐ ಆಸ್ಕ್ ಯು ಟು ಡೂ ಇಟ್ ಅಗೇನ್ ಅಂದೆ. ನಂಗೆ ತಕ್ಷಣ ಹೊಳಿಲಿಲ್ಲ. ತಿರ್ಗಾ ಹಾಕೊಂಡೆ, ಕೇಳಿಸ್ಕೊಂಡೆ. ಆವಾಗ ನಾನು ನೋಡಿದೆ, ಆ ಗ್ಲಾಸ್ ಇಟ್ಟಿದ್ದ ಸೌಂಡು ಕ್ಲಿಯರಾಗಿ ಕೇಳಿಸುತ್ತೆ. ನನ್ನ ವಾಯ್ಸ್ ಮೇಲೆ ಅದು ಬಂದರೆ ಮಾತು ಅರ್ಥ ಆಗುತ್ತೆ ನಿಮಗೆ. ಆದರೆ ನನ್ನ ವಾಯ್ಸ್ನ ಟ್ರೀಟ್ ಮಾಡಬೇಕು ಅಂತ ಪೋಸ್ಟ್ ಪ್ರೊಡಕ್ಷನಲ್ಲಿ ಡೈರೆಕ್ಟರು ಡಿಸೈಡ್ ಮಾಡಿದ್ರೆ, ಅಥವಾ ಪೋಸ್ಟ್ ಪ್ರೊಡಕ್ಷನ್ ಸೌಂಡು ಮಾಡ್ತಾರಲ್ಲ, ಮ್ಯೂಸಿಕ್ ಮಾಡ್ತಾರಲ್ಲ ಅವರು, ನನ್ನ ವಾಯ್ಸ್ ಪಿಚ್ಚಿಗೆ ಯಾವುದೋ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅಂತಂದರೆ ಇವನು ಈ ಸೌಂಡನ್ನು ಅದ್ರ ಮೇಲೆ ಹಾಕ್ಬಿಟ್ಟಿದ್ರೆ ಆಯಿತಾ, ಅವ್ರಿಗೆ ಇವನ ಬಗ್ಗೆ ಗೌರವ ಇರಲ್ಲ. ಅವ್ರಿಗೆ ಐಸೋಲೇಟ್ ಮಾಡಿ, ನನ್ನ ವಾಯ್ಸನ್ನ ಐಸೋಲೇಟ್ ಮಾಡಿ ಅವರು ಸೌಂಡ್ ಎಫೆಕ್ಟು ಮ್ಯೂಸಿಕ್ ಹಾಕೋಕ್ಕಾಗಬೇಕು ಅವ್ರಿಗೆ. ಗೊತ್ತಾಯ್ತು. ಅದಕ್ಕೆ ಕ್ಲೀನ್ ಸೌಂಡ್ ಕೊಡಬೇಕು, ನಂದ್ರ ಮೇಲೆ ಕೊಡಬಾರ್ದು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ದೆ ಅವನು. ಗೊತ್ತಾಯ್ತು. ನನಗೆ ಗೊತ್ತಿರಲಿಲ್ಲ ಅದು. ಅಂದರೆ ಇಟ್ಸ್ ವೆರಿ ಅರ್ಲಿ ಡೇಸ್. ದಟ್ ವಾಸ್ ಮೈ ಥರ್ಡ್ ಫಿಲ್ಮ್ ಆರ್ ಸಮಥಿಂಗ್. ಅವಾಗ ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವು ಹೊಸದು ಮಾಡ್ತಾ ಇದ್ರೆ ಟ್ರಾವೆಲ್ ಬ್ರಾಡನ್ಸ್ ದ ಮೈಂಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ. ಬೇರೆ ಜೊತೆ ಕೆಲಸ ಮಾಡಬೇಕಾದ್ರೆ ನಿಮಗೆ ಈ ಹೈಕು ಥರ ಅಥವಾ ಝೆನ್ ಥರ ಮಧ್ಯ ಕ್ಷಣದ ಗುರುಗಳು ಹುಟ್ಕೊಳ್ತಾ ಇರ್ತಾರೆ. ಯಾರ್ಯಾರು ಇರ್ಬೋದು, ಅದು ಲೈಟ್ ಹುಡುಗ ಇರ್ಬೋದು, ಲೈಟ್ ಹೆಂಗೆ ತೊಗೋಬೋದು ಅಂತ ಹೇಳ್ತಾನೆ ಕೆಲವು ಸಮಯ. ಆಯಿತಾ, ಅದಕ್ಕೆ ನಾನು ಸರಿಯಾಗಿ ಮಾಡಿದ್ದೀನಿ ಅಂತ ನಾನು ಲೈಟರ್ನು ಕೇಳ್ತೀನಿ ಕೆಲವು ಸಮಯ. ಲೈಟಿಂಗ್ ಸೆನ್ಸಿಟಿವ್ ಇದ್ದರೆ ನಾನು ಮೂಮೆಂಟ್ ಲೈಟ್ ಆಚೆ ಹೊರಟೋಗಿದ್ದೀನ ಆ ಥರದ್ದೆಲ್ಲ ನಾನು ಕೇಳ್ತೀನಿ. ನಾನು ಅವ್ರ ಮಾತು ಕೇಳ್ತೀನಿ ನಾನು. ಆ ಥರ ನಿಮಗೆ ಒಂದು ಅನಿವಾರ್ಯ ಅಂತ ಅನ್ನಬಾರ್ದು. ಅದನ್ನು ನೀವು ನೆಗ್ಲೆಕ್ಟ್ ಮಾಡದೇ ಇರೋ ಥರದ್ದು ನಿಮಗೆ ಒಂದು ಹ್ಯುಮಿಲಿಟಿ ಬರುತ್ತೆ. ಅಂದರೆ ನೀವು ಹಂಬಲ್ ಆಗಿರೋದು ತುಂಬ ಒಳ್ಳೇದಾಗಂತ ನಿಮ್ಗೆ ಗೊತ್ತಾಗತ್ತೆ. ನೀವು ರೋಪ್ ಹಾಕಿದ್ರೆ ಮಾತಾಡ್ಸಲ್ಲ ಮತ್ತು ಅದನ್ನು ಹೇಗಿದೆ ಹಾಗೆ ಮಾಡಿ ಹೋಗ್ತಾರೆ ಅವರು. ಸೊ ನಿಜ. ಇದ್ರ ಜೊತೆಗೆ ನಿರ್ದೇಶಕರ ಬಗ್ಗೆ ಮತ್ತು ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿದರೆ, ಮತ್ತು ತುಂಬ ಒಳ್ಳೆ ಸ್ಟಾರ್ಗಳ ಜೊತೆಗೆ ನಾವೇನು ನೋಡ್ತೀವಿ ಆ ಥರ ಸ್ಟಾರ್ಗಳ ಜೊತೆಗೆ ಅಕ್ಷಯ್ ಕುಮಾರ್ ಇರ್ಬೋದು ಅಥವಾ ಜಾನ್ ಅಬ್ರಹಾಮ್ ಇರ್ಬೋದು, ಈ ಥರ ಸುಮಾರು ಜನರ ಜೊತೆ ನಿಮ್ಮ ಒಡನಾಟ ಈ ದಿನಗಳಲ್ಲಿ ಇತ್ತಲ್ಲ. ಯಾರ ಬಗ್ಗೆ ಆದರೂ ನಮಗೆ ಗೊತ್ತಿಲ್ಲದಿರೋಂಥ ಏನಾದರೂ ವಿಚಾರ? ಒಂದೇ ಒಂದು ಹೇಳ್ತೇನೆ ರೀ ನಾನು.